प्रिय छात्रों, सबको प्रणाम। इस कक्षा में 9वीं कक्षा को दूसरा पाठ गुलाब सिम, इस पाठ के बारे में कुछ जानकारी प्राप्त करेंगे। पाठ 2 गुलाब सिम। पाठ का ವಿಧ और ಆಶಯ। ಪಾಠದ ವಿಧ ಮತ್ತು ಆಶಯ। ವಿಧ ಕಹಾನಿ। ಈ ಪಾಠವು ಕಥೆ ರೂಪದಲ್ಲಿದೆ। ಲೇಖಿಕಾ ಸುಭದ್ರ ಕುಮಾರಿ ಚೌಹಾನ್, ಲೇಖಕಿ ಸುಭದ್ರ ಕುಮಾರಿ ಚೌಹಾನ್। ಮಕ್ಕಳೇ, ಈ ಪಾಠವು ಕಥೆ ರೂಪದಲ್ಲಿದೆ। ಮೊದಲಿಗೆ ನಾವು पाठದ आशयವನ್ನು ತಿಳಿದುಕೊಳ್ಳೋಣ। सिम पाठ का आशय। इस कहानी के द्वारा देशभक्ति, त्याग, बलिदान, भाई बहन का प्रेम, प्रजा की जिम्मेदारियां, कर्तव्य आदि का चित्रण किया गया है। इस पाठ में झंडा स्वतंत्रता के संकेत के रूप में दिखाया गया है। ಗುಲಾಬ್ ಸಿಮ್ ಈ ಕಥೆಯ ಮೂಲಕ ಮಕ್ಕಳು ದೇಶಭಕ್ತಿ, ತ್ಯಾಗ, ಬಲಿದಾನ, ಅಣ್ಣ ತಂಗಿಯರ ಪ್ರೀತಿ, ಪ್ರಜೆಗಳ ಹೊಣೆಗಾರಿಕೆ, ಕರ್ತವ್ಯ ಮೊದಲಾದವುಗಳ ಚಿತ್ರಣ ನೀಡಲಾಗಿದೆ। ಈ ಪಾಠದಲ್ಲಿ ಧ್ವಜವು ಸ್ವಾತಂತ್ರ್ಯದ ಸಂಕೇತ ರೂಪವಾಗಿ ಕಾಣುತ್ತದೆ। लेखिका परिचय। सुभद्र कुमारी चौहान 1904 का जन्म प्रयाग उत्तर प्रदेश में हुआ था। ಸುಭದ್ರ ಕುಮಾರಿಯವರ ಜನನ ಉತ್ತರ ಪ್ರದೇಶದ इलाहाबादನಲ್ಲಿ ಜನಿಸಿದರು। बाल्यकाल से साहित्य में इनकी विशेष रुचि थी। ಬಾಲ್ಯದಿಂದಲೂ ಸಾಹಿತ್ಯದಲ್ಲಿ ವಿಶೇಷವಾಗಿ ಆಸಕ್ತಿಯನ್ನು ಹೊಂದಿದ್ದರು। प्रथम काव्य रचना 15 वर्ष की आयु में ही की थी। ಪ್ರಥಮ ಕಾವ್ಯವನ್ನು 15ನೇ ವಯಸ್ಸಿನಲ್ಲಿಯೇ ರಚಿಸಿದರು। राष्ट्रीय आंदोलन में आप भाग लेती रही। ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸುತ್ತಿದ್ದರು। आप कई बार जेल गई थी। ಅವರು ಅನೇಕ ಬಾರಿ ಕಾರಾಗೃಹಕ್ಕೆ ಅಥವಾ ಸೆರೆಮನೆಗೆ ಹೋಗಿದ್ದರು। साहित्य और राजनीतिक जीवन में समान रूप से भाग लेकर जीवन के अंत तक देश की सेवा करती रही। ಸಾಹಿತ್ಯ ಮತ್ತು ರಾಜಕೀಯ ಜೀವನದಲ್ಲಿ ಸಮಾನವಾಗಿ ಭಾಗವಹಿಸಿದ್ದರು। ಜೀವನದ ಕೊನೆಯವರೆಗೂ ದೇಶ ಸೇವೆಯಲ್ಲಿ ತೊಡಗಿದ್ದರು। आपकी रचनाओं में देश प्रेम, भारतीय इतिहास तथा संस्कृति की छाप देख सकते हैं। ತಮ್ಮ ರಚನೆಯಲ್ಲಿ ದೇಶಪ್ರೇಮ, ಭಾರತದ ಇತಿಹಾಸ ಮತ್ತು ಅನಿಸಿಕೆ ನೋಡಬಹುದಿತ್ತು। झांसी की रानी इनकी प्रसिद्ध कविता है। झांसी की रानी ಇವರ ಪ್ರಸಿದ್ಧ ಕವಿತೆಯಾಗಿತ್ತು। कविताओं के संकलन त्रिधारा व मुकुल नाम से प्रकाशित हुए हैं। ಕವಿತೆಯ ಸಂಕಲನ ತ್ರಿಧಾರ ಮತ್ತು ಮುಕುಲ ಎಂಬ ಹೆಸರಿನಿಂದ ಪ್ರಕಾಶಿತವಾಗಿದೆ। आपकी कहानियाँ सरल शैली, मधुरतम भावनाओं, आदर्श और यथार्थ के मर्मस्पर्शी संघर्षों पर आधारित हैं। ತಮ್ಮ ಕತೆ ಸರಳ ಶೈಲಿ, ಮಧುರತೆಯ ಭಾವನೆ, ಆದರ್ಶ ಮತ್ತು ನಿಜ ಸ್ಪರ್ಶ ಘರ್ಷಣೆಗಳು ಆಧರಿಸಿವೆ। आपकी कहानियों पर हिंदी साहित्य सम्मेलन की ओर से 2 बार शेक्सपियर पुरस्कार मिला था। ಹಿಂದಿ ಸಾಹಿತ್ಯ ಸಮ್ಮೇಳನದಲ್ಲಿ ಅವರ ಕತೆಗಳಿಗೆ 2 ಬಾರಿ ಶೇಕ್ಸ್ಪಿಯರ್ ಪ್ರಶಸ್ತಿಗಳು ದೊರಕಿತ್ತು। ಶೇಕ್ಸ್ಪಿಯರ್ ಪ್ರಶಸ್ತಿಗಳು ಅಂದರೆ ಸದಸ್ಯ ಪ್ರಶಸ್ತಿ। आपकी कहानियों के संग्रहों के नाम हैं बिखरे मोती तथा उन्मादिनी। ಅವರ ಕಥೆಯ ಸಂಗ್ರಹ ಬಿಕ್ರೆ ಮೋತಿ ಅಂದರೆ ಚದುರಿದ ಮಣಿಗಳು ಮತ್ತು ಉನ್ಮಾದಿನಿ ಎಂಬ
ಸಂಗ್ರಹದಿಂದ ಅವರ ಕಥೆಯ ಒಂದು ಸಂಗ್ರಹ ಬಿಕ್ರೆ ಮೋತಿ ಮತ್ತು ಉನ್ಮಾದಿನಿ ಆಗಿತ್ತು. ಪ್ರೀತಿಯ ಮಕ್ಕಳೇ, ಇದುವರೆಗೂ ನಾವು ಸುಭದ್ರಕುಮಾರಿ ಚೌಹಾಣ್ ಲೇಖಿಕಾ ಇವರ ಬಗ್ಗೆ ತಿಳಿದುಕೊಂಡೆವು. ಮಕ್ಕಳೇ, ಈಗ ನಾವು ಕಥೆ ರೂಪದಲ್ಲಿರುವ ಗುಲಾಬ್ ಸಿಂಗ್ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. दिन और तारीख की ज़रूरत नहीं जब हम अमर अंत की कहानी कहने वाले हैं, तब एक दिन और एक तारीख को पकड़कर क्यों चले. ज़रूरत ಅಂದರೆ ಅವಶ್ಯಕತೆ, ಕಹಾನಿ ಕಹನೆ ವಾಲೆ ಅಂದರೆ ಕತೆ ಹೇಳುವವ. ಮಕ್ಕಳೇ, ದಿನ ಅಥವಾ ತಾರೀಕಿನ ಅವಶ್ಯಕತೆ ಇಲ್ಲ. ಯಾವಾಗ ನಾವು ಅಮರ ಅಂತ್ಯದ ಕಥೆಯನ್ನು ಹೇಳುವವರಿದ್ದೇವೆಯೋ ಆಗ ಒಂದು ದಿನ ಅಥವಾ ಒಂದು ತಾರೀಖನ್ನು ಪತ್ತೆ ಹಚ್ಚಿ ಏನಾಗಬೇಕಿದೆ. उसके घर में पिता थे, माँ थी और एक गुड़िया सी बहन थी. गुलाब सिंह सारे घर का दुलारा था. ಗುಡಿಯಾಸಿ ಅಂದರೆ ಗೊಂಬೆಯಂತಹ, ಬಹನ್ ತಂಗಿ, ದುಲಾರ ಅಂದರೆ ಪ್ರೀತಿಯ. ಅಂದರೆ ಗುಲಾಬ್ ಸಿಂಗ್ ಅವರ ಮನೆಯಲ್ಲಿ ತಂದೆ ಇದ್ದರು, ತಾಯಿ ಇದ್ದರು ಮತ್ತು ಗೊಂಬೆಯಂತಹ ಒಬ್ಬ ಸಹೋದರಿಯೂ ಸಹ ಇದ್ದಳು. ಅವನು ಇಡೀ ಮನೆಗೆ ಪ್ರೀತಿಪಾತ್ರನಾಗಿದ್ದನು. ಅಂದರೆ ಗುಲಾಬ್ ಸಿಂಹನು ಅವರ ಮನೆಗೆ ಪ್ರೀತಿಯ ಮಗನಾಗಿದ್ದನು. एक दिन की बात है, वह बीमार पड़ा. माँ ने उसका खाना बिल्कुल बंद कर दिया था. बीमार ಅಂದರೆ ಕಾಯಿಲೆ, ಬಿಲ್ಕುಲ್ ಖಡಾಖಂಡಿತ. ಒಂದು ದಿನದ ಮಾತು, ಅವನ ಕಾಯಿಲೆಗೆ ತುತ್ತಾದನೋ ತಾಯಿ ಅವನ ಆಹಾರವನ್ನು ಸಂಪೂರ್ಣವಾಗಿ ನಿಲ್ಲಿಸಿದರು. ಅಂದರೆ ಮಕ್ಕಳೇ, ತಾಯಿ ಸಹಜವಾಗಿ ಮಕ್ಕಳಿಗೆ ಏನಾದರೂ ಕಾಯಿಲೆ ಇದ್ದರೆ ಕೆಲವೊಂದು ಪದಾರ್ಥಗಳನ್ನು ತಿನ್ನಬೇಡಿ ಅಂತ ಹೇಳ್ತಾರೆ. ಹಾಗೆಯೇ ಸಹ ಗುಲಾಬ್ ಸಿಂಹನಿಗೂ ಸಹ ಅವರ ತಾಯಿ ಸಂಪೂರ್ಣವಾಗಿ ಕೆಲವೊಂದು ಆಹಾರಗಳನ್ನು ತಿನ್ನುವುದನ್ನು ನಿಲ್ಲಿಸಿದರು. पर उसका बार बार कुछ खाने को मांगना छोटी बहन से ना सह गया. वह चुपके से गुड़ और चने चुरा लाई और खिला दिए अपने भैया को. ಮಾಂಗ್ನ ಅಂದರೆ ಕೇಳುವುದು, ಬಾರ್ ಬಾರ್ ಅಂದರೆ ಮತ್ತೆ ಮತ್ತೆ, ಗೂಡ್ ಅಂದರೆ ಬೆಲ್ಲ, ಚನೆ ಕಡಲೆ. ಆದರೆ ಅವನು ಮತ್ತೆ ಮತ್ತೆ ಏನಾದರೂ ತಿನ್ನಲಿಕ್ಕೆ ತನ್ನ ತಾಯಿಗೆ ಕೇಳ್ತಾ ಇದ್ದ. ಅದನ್ನು ಪುಟ್ಟ ತಂಗಿ ಏನು ಮಾಡ್ತಾಯಿದ್ಲು, ನೋಡ್ತಾ ಇದ್ಲು. ಆ ಪುಟ್ಟ ತಂಗಿ ಅದನ್ನು ನೋಡಿ ಸಹೋದರಿಗೆ ತಡೆಯಲಾಗಲಿಲ್ಲ. ಅವಳು ಗುಟ್ಟಾಗಿ ಬೆಲ್ಲ ಹಾಗೂ ಕಡಲೆಯನ್ನು ತಂದು ತನ್ನ ಸಹೋದರನಿಗೆ ತಿನ್ನಲು ಕೊಟ್ಟಳು. ತನ್ನ ತಾಯಿಗೆ ಗೊತ್ತಿಲ್ಲದ ರೀತಿಯಲ್ಲಿ ತನ್ನ ಸಹೋದರಿ ಅಣ್ಣನಿಗೆ ತಿನ್ನಲು ಕಡಲೆ ಮತ್ತು ಬೆಲ್ಲವನ್ನು ತಂದು ಕೊಡುತ್ತಾಳೆ. उसके बाद भैया का बुखार बढ़ गया, पर वह तो खिला ही चुकी थी. अपने भाई के संतोष के लिए वह माँ बाप का गुस्सा भी सहने को तैयार थी. ಆದರೆ ಬುಖಾರ್ ಅಂದರೆ ಜ್ವರ, ಖಿಲಾ ಅಂದರೆ ತಿನ್ನಿಸಿದಳು, ಗುಸ್ಸಾ ಕೋಪ. ಅದಾದ ನಂತರ ಸೋದರನ ಜ್ವರ ಹೆಚ್ಚಾಯಿತು. ಅಂದರೆ ತಂಗಿ ಕಡಲೆ ಮತ್ತು ಬೆಲ್ಲವನ್ನು ತಿನ್ನಿಸಿದ ನಂತರ ಮತ್ತೆ ಜ್ವರ ಹೆಚ್ಚಾಗುತ್ತದೆ. ತನ್ನ ಒಡ ಹುಟ್ಟಿದವನ ಸಂತೋಷಕ್ಕಾಗಿ ಅವಳು ತನ್ನ ತಂದೆ ತಾಯಿಯ ಕೋಪವನ್ನು ಸಹ ಸಹಿಸಿಕೊಳ್ಳಲು ಸಿದ್ಧಳಾಗಿದ್ದಳು. पर भाई ने गुड़ चने की बात किसी का ना बताई. धीरे धीरे रोग उतार गया, पर भाई के मन पर बहन के प्रेम की छाप पड़ गई. ಧೀರೆ ಧೀರೆ ಅಂದರೆ ನಿಧಾನವಾಗಿ, ಗುಡ್ ಚನೆ ಬೆಲ್ಲ ಮತ್ತು ಕಡಲೆ,
ಆದರೆ ಅವನು ಕಡಲೆ ಮತ್ತು ಬೆಲ್ಲದ ವಿಚಾರವನ್ನು ಯಾರಿಗೂ ಸಹ ಹೇಳಲಿಲ್ಲ. ನಿಧಾನವಾಗಿ ಕಾಯಿಲೆ ದೂರವಾದ ನಂತರ ಸಹೋದರನ ಮನದಲ್ಲಿ ಸಹೋದರಿಯ ಪ್ರೀತಿ ಅಚ್ಚೊತ್ತಿ ನಿಂತಿತ್ತು. ಇದಾದ ನಂತರ ಸಹೋದರ ಮತ್ತು ಸಹೋದರಿಯರ ಪ್ರೀತಿ ಹೆಚ್ಚಾಗುತ್ತದೆ. ऐसी एक नहीं अनेक बातें बहन की, माँ की, पिता की उसके मन पर छपी थी. ಇಂತಹ ಮಾತುಗಳು, ಇಂತಹ ವಿಷಯಗಳು ಒಂದೇ ಅಲ್ಲ, ಅನೇಕ ರೀತಿಯ ಘಟನೆಗಳು ಅವರ ಇಬ್ಬರ ನಡುವೆ ಮತ್ತು ಅವರ ತಂದೆ ತಾಯಿಯ ನಡುವೆ ಇಂತಹ ವಿಷಯಗಳು ನಡೆದಿತ್ತು. ಅವನ ಮನಸ್ಸಿನ ಮೇಲೆ ಮೂಡಿ, ಅಂದರೆ ಇದೊಂದೇ ಅಲ್ಲ, ಸಹೋದರಿಯ, ತಾಯಿಯ, ತಂದೆಯ ಅನೇಕ ವಿಷಯಗಳು ಅವನ ಮನಸ್ಸಿನ ಮೇಲೆ ಮೂಡಿದವು. वह कभी उनसे लड़ता झगड़ता भी, पर आंखों के आंसू पर मन के रंग उसके मन पर छपी इन तस्वीरों को धो ना सके. ಆಂಕೋ ಅಂದರೆ ಕಣ್ಣುಗಳು, ಹಾಸು ಕಣ್ಣೀರು, ತಸ್ವೀರು ಅಂದರೆ ಚಿತ್ರ. ಅವನು ಕೆಲವೊಮ್ಮೆ ಅವರೊಂದಿಗೆ ತಕರಾರು, ಜಗಳ ಮಾಡುತ್ತಿದ್ದರೂ ಸಹ ಅವರ ಕಣ್ಣುಗಳ ನೀರಹನಿ ಮತ್ತು ಮನಸ್ಸಿನ ಪ್ರೇಮ ಅವನ ಮನಸ್ಸಿನ ಮೇಲೆ ಮೂಡಿದ ಈ ಚಿತ್ರಗಳನ್ನು ಅಳಿಸುವುದು ಸಾಧ್ಯವಿರಲಿಲ್ಲ. एक दिन ऐसी हवा बही कि मुरझाए हुए दिलों में नई जान आ गई. यह हवा उमंगों की हवा थी. बड़ा भारी जुलूस निकलना था, पर बादशाह का राजा हुक्म था कि जुलूस ना निकले. शहर में आतंक छा गया. ಜುಲೂಸ್ ಅಂದರೆ ಮೆರವಣಿಗೆ, ಬಾದಶಾಹ ಅಂದರೆ ರಾಜ, ಹುಕ್ಕುಮ್ ಅಂದರೆ ಆದೇಶ, ಸಹರ್ ಅಂದರೆ ಪಟ್ಟಣ. ಒಂದು ದಿನ ಎಂತಹ ವದಂತಿ ಹರಡಿತೆಂದರೆ ಅದರಿಂದ ಬತ್ತಿದ ಎದೆಯಲ್ಲಿ ಹೊಸ ಚೈತನ್ಯ ಉಂಟಾಯಿತು. ಈ ಸುದ್ದಿ ಉತ್ಸಾಹದ ಗಾಳಿಯಾಗಿತ್ತು. ಬಹು ದೊಡ್ಡ ಒಂದು ಮೆರವಣಿಗೆ ಹೊರಡುವುದಿತ್ತು. ಅದು ರಾಷ್ಟ್ರೀಯ ಜಯಘೋಷದ ಮೆರವಣಿಗೆಯಾಗಿತ್ತು. ಆದರೆ ಮೆರವಣಿಗೆ ಹೋಗಬಾರದೆಂಬುದು ಚಕ್ರವರ್ತಿಯ ಆದೇಶವಾಗಿತ್ತು. ನಗರದ ಆತಂಕದ ಛಾಯೆ ಆವರಿಸಿದ್ದು. ಆ ಚಕ್ರವರ್ತಿ ಬಹಳ ಕ್ರೂರಿಯಾಗಿದ್ದನು. ಮಕ್ಕಳೇ, ಈ ಪಾಠದ ಮುಂದುವರಿದ ಭಾಗವನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. इन प्रश्नों को उत्तर लिखिए. किस कारण से बालक का खाना बंद कर दिया गया? बहन ने भाई को क्या खिला दिया? शहर में क्यों आतंक छा गया? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಧನ್ಯವಾದ.